ವಿದ್ಯಾರ್ಥಿಯೊಬ್ಬ ಯದ್ವಾ ತದ್ವಾ ಕಾರನ್ನು ಓಡಿಸಿ ಪಾದಾಚಾರಿಯನ್ನ ಬಲಿ ಪಡೆದುಕೊಂಡಿರುವಂತಹ ಘಟನೆಯೊಂದು ನಡೆದಿದೆ. ಹೌದು, ಮದ್ಯವನ್ನು ಕುಡಿದು ವಿದ್ಯಾರ್ಥಿ ಕಾರ್ ಡ್ರೈವ್ ಮಾಡಿದಾನೆ. ವೇಗವಾಗಿ ಬಂದು ಆಡಿ ಕಾರಿಗೆ ಪಾದಾಚಾರಿ ಸಾವನ್ನಪ್ಪಿರುವಂಥದ್ದು. ರಸ್ತೆ ಬದಿಯಲ್ಲಿ ನಿಂತಿದ್ದಂತಹ ಕಾರುಗಳಿಗೆ ಡ್ಯಾಮೇಜ್ ಆಗಿದೆ. ಪಾದಾಚಾರಿ ಸಂತೋಷ್ ದೊಡ್ಡಗೌಡರ್ 26 ವರ್ಷ ಮೃತ ದುರ್ದೈವಿ ಅನ್ನೋದು ಗೊತ್ತಾಗ್ತಾ ಇದೆ. 22ನೇ ತಾರೀಕು ರಾತ್ರಿ 1 ಗಂಟೆಯ ಸುಮಾರಿಗೆ ಘಟನೆ ನಡೆದಿದೆ. HSR ಲೇಔಟ್ನ 27ನೇ ಕ್ರಾಸ್ನಲ್ಲಿ ಘಟನೆ ನಡೆದಿರುವಂಥದ್ದು. ಡ್ರೈವನ್ನು ಮಾಡ್ಕೊಂಡು ಬರ್ತಿರ್ತಾನೆ. ಡ್ರೈವ್ ಮಾಡುವಂತಹ ಸಂದರ್ಭದಲ್ಲಿ ಕಂಠಪೂರ್ತಿ ಎಣ್ಣೆ ಕುಡಿದಿದ್ದ ಈತ ಅನ್ನೋದು ಗೊತ್ತಾಗ್ತಾ ಇದೆ. ಆತ ಸ್ಥಿತಿಯನ್ನು ಗಮನಿಸಿದ್ರೇನೋ ಗೊತ್ತಾಗುತ್ತೆ ಆತ ಯಾವ ರೀತಿ ಹ್ಯಾಂಗ್ ಓವರಲ್ಲಿದ್ದ ಅಂಥೇಳಿ. ಆಡಿ ಕಾರು ವೇಗವಾಗಿ ಬಂದು ಪಾದಾಚಾರಿಗೆ ಗುದ್ದಿರುವಂಥದ್ದು. ಪರಿಣಾಮ ಸ್ಥಳದಲ್ಲಿಯೇ ಬಾಳಿ ಬದುಕಬೇಕಾದಂತಹ 26 ವರ್ಷದ ಸಂತೋಷ್ ಸಾವನ್ನಪ್ಪಿದ್ದಾರೆ. 1 ಗಂಟೆಯ ಸುಮಾರಿಗೆ, ಮಧ್ಯರಾತ್ರಿ 1 ಗಂಟೆಯ ಸುಮಾರಿಗೆ ಆಗಿರುವಂತಹ ಘಟನೆ ಇದು. ನೀವು ಕೂಡ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಕಾರಿನ ಪರಿಸ್ಥಿತಿ ಹೇಗಾಗಿದೆ ಅಂಥೇಳಿ ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿ ಹೋಗಿದೆ. ಯಾವ ಸ್ಪೀಡಲ್ಲಿ ಬಂದು ಹೊಡೆದಿದ್ದಾನೆ ಈತ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ವಿದ್ಯಾರ್ಥಿ ಮುಂದಿನ ಭವಿಷ್ಯ ಈತನ ಇದರಲ್ಲಿರುತ್ತೆ. ಬಟ್ ಈತನ ಹಿಂಗೆ ಮಾಡಿಬಿಟ್ರೆ ಹೆಂಗೆ ಅಂಥೇಳಿ. ಇನ್ನು ಡೆಲಿವರಿ ಬಾಯ್ ಆಗಿ ಪಾಪ ಕೆಲಸ ಮಾಡ್ಕೊಂಡಿದ್ದ, ಬದುಕು ಕಟ್ಕೊಂಡಿದ್ದ ಸಂತೋಷು. ಬೆಳಗಾವಿಯ ಬೈಲಹೊಂಗಲ ಮೂಲದ ಸಂತೋಷ್ ರಾತ್ರಿ ಊಟ ಮಾಡಿ ವಾಕ್ ಮಾಡ್ತಾ ಇದ್ದಂತೆ. ಈ ಸಂದರ್ಭದಲ್ಲಿ ಆಕ್ಸಿಡೆಂಟ್ ಆಗಿಬಿಟ್ಟಿದೆ. ಅಬ್ದುಲ್ ರಹಮಾನ್ ಅಂಥೇಳಿ ರ್ಯಾಶ್ ಡ್ರೈವ್ ಮಾಡಿರುವಂತಹ ವ್ಯಕ್ತಿ ಸಂತೋಷ್ಗೆ ಡಿಕ್ಕಿ ಹೊಡೆದು ಬಳಿಕ ಮತ್ತು ಬೇರೆ ಬೇರೆ ಕಾರುಗಳಿಗೂ ಕೂಡ ಡಿಕ್ಕಿ ಹೊಡೆದ್ಬಿಟ್ಟಿದ್ದಾನೆ. ಆರೋಪಿಯನ್ನು ಬಂಧಿಸಿ ಜೈಲಿಗೆ ಕಳುಹಿಸಿದ್ದಾರೆ ಪೊಲೀಸರು ಅನ್ನೋದು ಗೊತ್ತಾಗ್ತಾ ಇದೆ. ಈತ ಸ್ಟೂಡೆಂಟ್ ಅಂತೆ. ಐಷಾರಾಮಿ ಕಾರ್ನಲ್ಲಿ ಬಂದಿದ್ದಾನೆ. ಕಂಠ ಪೂರ್ತಿ ಕುಡಿದಿದ್ದಾನೆ. ಸಿಕ್ಕ ಕಡೆಗಳಲ್ಲಿ ಗುತ್ಕೊಂಡು ಹೋಗಿದ್ದಾನೆ. ಅದರ ಪರಿಣಾಮ ಏನಾಯಿತು? ಒಂದು ಮನೆಗೆ ಆಧಾರವಾಗಿದ್ದ, ಬಾಳಿ ಬದುಕಬೇಕಾದಂತಹ 26 ವರ್ಷದ ಯುವಕ ಸಾವನ್ನಪ್ಪಿರುವಂಥದ್ದು. ಒಂದು ಕಡೆ ಮದ್ಯ ಕುಡಿದು ಡ್ರೈವ್ ಮಾಡಿರುವಂತಹ ಆರೋಪಿ ಅಬ್ದುಲ್ನನ್ನು ಗಮನಿಸ್ತಾ ಇದ್ದೀರಿ. ಮತ್ತೊಂದು ಕಡೆ ಆತನ ಕಾರ್ ಏನಾಗಿದೆ ಅನ್ನೋದನ್ನು ಕೂಡ ಗಮನಿಸ್ತಾ ಇದ್ದೀರಿ. ಇದರ ಪರಿಣಾಮ ಏನಾಗಿದೆ ಅಂದರೆ 26 ವರ್ಷದ ಯುವಕ ಸಾವನ್ನಪ್ಪಿರುವಂಥದ್ದು. ಆತನ ಮುಖದಲ್ಲಿ ಆ ಫೀಲೇ ಕಾಣಿಸ್ತಾ ಇಲ್ಲ. ತಪ್ಪು ಮಾಡಿದ್ದೀನಿ, ಒಬ್ರನ್ನ ಸಾಯಿಸ್ಬಿಟ್ಟಿದ್ದೀನಿ ಅಂಥೇಳಿ. ನೋಡಿ ಎಷ್ಟು ಆರಾಮಾಗಿ ನಿಂತಿದ್ದಾನೆ ಅಂಥೇಳಿ. ಮುಖದ ಮೇಲೆ ಇನ್ನೂ ಮುಯಿಸೆ ಹುಟ್ಟಿಲ್ಲ. ಈಗ ಆತನಿಗೆ ಕುಡಿದಿರೋದು ಬೇರೆ, ಅದರ ಮೇಲೆ ಡ್ರೈವಿಂಗ್ ಬೇರೆ, ರ್ಯಾಶ್ ಡ್ರೈವಿಂಗ್ ಬೇರೆ. ನೋಡಿ, ಒಬ್ಬನ ಪ್ರಾಣವನ್ನು ಕಸಿದು ಎಷ್ಟು ಆರಾಮಾಗಿ ನಿಂತಿದ್ದಾನೆ ವ್ಯಕ್ತಿ ಅಂಥೇಳಿ. ಮತ್ತೊಂದು ಕಡೆ ಇದೇ ಕಾರು ಬೇರೆ ಬೇರೆ ಕಾರುಗಳಿಗೂ ಕೂಡ ಗುದ್ದಿರುವಂಥದ್ದು. ಆ ಕಾರುಗಳ ಪರಿಸ್ಥಿತಿಯನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಸಿಕ್ಕ ಕಡೆಗಳಲ್ಲಿ ಗುತ್ಕೊಂಡು ಹೋಗ್ಬಿಟ್ಟಿದ್ದಾನೆ. ಕಂಠ ಪೂರ್ತಿ ಕುಡಿದು ಡ್ರೈವ್ ಮಾಡಿದಂತಹ ಪರಿಣಾಮ ಇದು.